ಇಶಾನಿ, ನೀನ್ ಹೇಳ್ತಿರೋದು ನಿಜನಾ? ಯಾಕತ್ತೆ ನನ್ ಮಾತಿನ ಮೇಲೆ ನಂಬಿಕೆ ಬರ್ತಿಲ್ವಾ? ನೀನ್ ವಿರಾಟ್ನ ಪಡ್ಕೊಳ್ಳೇಬೇಕು ಅನ್ನೋ ಹಠದಲ್ಲಿ ಪ್ರೆಗ್ನೆಂಟ್ ಅಂತ ಸುಳ್ಳು ಹೇಳ್ತಾ ಇದ್ರೆ? ಇಲ್ಲ ಅತ್ತೆ, ನನ್ನ ನಂಬಿ. ಮದ್ವೆ ಆಗದೆ ಇರೋ ಹುಡುಗಿ ನನ್ ಪ್ರೆಗ್ನೆಂಟ್ ಅಂತ ಎಲ್ರ ಮುಂದೆ ಸುಮ್ನೆ ಹೇಳೋದಿಕ್ಕಾಗತ್ತಾ? ಮತ್ತೆ ಇಷ್ಟು ದಿನ ವಿಷಯನ ಯಾಕೆ ಮುಚ್ಚಿಟ್ಟಿದ್ದೆ? ಮಾಡಿದ ತಪ್ಪನ್ನ ಹೇಳೋದಿಕ್ಕೆ ಧೈರ್ಯ ಸಾಕಾಗ್ಲಿಲ್ಲ ಅತ್ತೆ. ಈ ಸಿಂಧು ಮನೇಲಿರೋ ತನಕ ವೀರ್ನ ಮದ್ವೆ ಆಗೋದಿಕ್ಕಾಗಲ್ಲ ಅಂತಾನೆ ಸಿಂಧುನ ಮನೆಯಿಂದ ಆಚೆ ಓಡಿಸೋದಿಕ್ಕೆ ಏನೇನೋ ಪ್ಲಾನ್ ಮಾಡ್ದೆ. ಮತ್ತೆ ನಾನ್ ಪ್ರೆಗ್ನೆಂಟ್ ಅಂತ ಮೊದ್ಲು ಹೇಳಿದ್ದೆ ಸಿಂಧುಗೆ. ನಿನ್ ಮಾತನ್ನ ನಂಬೋದಾ ಇಶಾನಿ? ನೋಡಿ ಅತ್ತೆ, ನೋಡಿದ್ರ ಅತ್ತೆ, ಇದೆಲ್ಲ ನಾನ್ ಹೇಳ್ತಿರೋದಲ್ಲ, ರಿಪೋರ್ಟ್ಸ್ ಹೇಳ್ತಿದೆ. ಮತ್ತೆ ಸಿಂಧು ಮಾಡಿಸಿದ ಟೆಸ್ಟ್ ಕೂಡ ನಾನ್ ಪ್ರೆಗ್ನೆಂಟ್ ಅಂತಾನೆ ಹೇಳ್ತಿದೆ. ಇವಾಗ ಹೇಳಿ, ನಿಮ್ಗೆ ಇದಕ್ಕಿನ್ನ ಇನ್ನು ಯಾವ ಸಾಕ್ಷಿ ಬೇಕು? ಆತರ ಪಟ್ಬಿಟ್ಟೆ ನೀನು. ಗೊತ್ತು ಅತ್ತೆ, ಸಕಲೇಶ್ಪುರಕ್ಕೆ ಹೋದಾಗ ಸಿಂಧು ನನ್ ಜಾಗನ ಎಲ್ಲಿ ತಗೊಂಡ್ಬಿಡ್ತಾಳೋ ಅಂತ ಹೆದ್ರಿ ಮುಂದಿನ ಪರಿಣಾಮನೂ ಯೋಚನೆ ಮಾಡ್ದೆ ವಿರಾಟ್ ಜೊತೆ ಮುಂದುವರೆದ್ಬಿಟ್ಟೆ. ಆ ತಪ್ಪು ಸರಿ ಬಗ್ಗೆ ಅರಿವಿರ್ಲಿಲ್ಲ ಅತ್ತೆ. ಅತ್ತೆ ಪ್ಲೀಸ್ ಏನಾದ್ರೂ ಮಾತಾಡಿ. ನೀವು ಸುಮ್ಮನಿದ್ರೆ ನನಗೆ ಭಯ ಆಗತ್ತೆ. ಮೊದ್ಲು ಈ ಮಗು ನನಗೆ ಬೇಕಾಗಿಲ್ಲ, ಈ ಮಗು ನನ್ನ ಹೊಟ್ಟೆಲಿ ಇರಬಾರ್ದು, ಏನಾದ್ರೂ ಮಾಡ್ಬಿಡೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ಈ ಮನೆ ವಂಶದ ಕುಡಿನ ಚೀಟು ಅಧಿಕಾರ ನನಗಿಲ್ಲ ಅಂತ ಸುಮ್ಮನೆ ಆಗ್ಬಿಟ್ಟೆ. ಹೇಳಿ ಅತ್ತೆ, ನಾನು ಇವಾಗ ಏನ್ ಮಾಡ್ಲಿ? ಸಿಂಧು ಏನಾದ್ರೂ ವಿರಾಟ್ನ ಬಿಟ್ಕೊಡಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಬಿಟ್ಕೊಡ್ಲೇಬೇಕು ಅಂತ ತಾನೆ ನಾನು ಇಷ್ಟೆಲ್ಲ ಹೋರಾಟ ಮಾಡ್ತಿರೋದು. ಅತ್ತೆ ಅತ್ತೆ, ನೀವು ನನ್ನ ಜೊತೆ ಇದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಇಶಾನಿ, ನಾನು ಏನೇ ನಿರ್ಧಾರ ತಗೊಂಡ್ರು ಅದು ತಪ್ಪಾಗತ್ತೆ. ಯಾಕೆ ತಪ್ಪಾಗತ್ತೆ ಅತ್ತೆ? ಸಿಂಧುನ ಮನೆಯಿಂದ ಆಚೆ ಹಾಕ್ಬೇಕು ಅಂತ ತಾನೆ ನಿಮ್ ಇಂಟೆನ್ಷನ್ ಇದ್ದಿದ್ದು? ಹೌದು, ಆದ್ರೆ ನೀನ್ ಪ್ರೆಗ್ನೆಂಟ್ ಅಂತ ಗೊತ್ತಾದ್ಮೇಲೆ ಸಿಂಧುನ ಮನೆಯಿಂದ ಆಚೆ ಹಾಕಿದ್ರೆ ಅದು ಬೇರೆ ತರಾನೇ ಪ್ರೊಜೆಕ್ಟ್ ಆಗತ್ತೆ. ಅಂದ್ರೆ ಅವಳನ್ನ ಮನೆಯಿಂದ ಆಚೆ ಓಡ್ಸೋದಿಕ್ಕೆ ನಾನ್ ಪ್ರೆಗ್ನೆಂಟ್ ಆದೆ ಅನ್ಕೊಂಡ್ರೆ ಹಾಗೆ ಆಗ್ಲಿ ಬಿಡಿ. ಇಶಾನಿ, ಅತ್ತೆ ಅತ್ತೆ ಪ್ಲೀಸ್ ಅತ್ತೆ, ನನಗ್ ವಿರಾಟ ಬಿಟ್ಟಿರಕ್ ಆಗಲ್ಲ ಅತ್ತೆ. ಅದಕ್ಕೆ ಈ ನಿರ್ಧಾರನ ತಗೊಂಡ್ಬಿಟ್ಟೆ. ಪ್ಲೀಸ್ ಅತ್ತೆ, ಪ್ಲೀಸ್ ಏನಾದ್ರೂ ಮಾಡಿ ನನಗೆ ನನ್ ವೀರ್ ಸಿಗೋ ಹಾಗೆ ಮಾಡಿ ಅತ್ತೆ. ವಿರಾಟ್ ನನಗ್ ಸಿಗದೆ ಹೋದ್ರೆ ನನ್ ಮಗು ಸಮೇತ ಇವಾಗ್ಲೇ ನಿಮ್ ಕಣ್ ಮುಂದೆನೆ ಸತ್ತೋಗ್ಬಿಡ್ತೀನಿ. ಇಶಾನಿ ಹೇಳು, ಅಳ್ಬೇಡ, ನಾನಿದ್ದೀನಿ. ಆಗಿದ್ ಯಾವತ್ತೂ ಬದಲಾಗಲ್ಲ ಅಂದ್ಮೇಲೆ ಅಳೋದು ಯಾಕೆ? ನೀವ್ ಏನೇ ಸಮರ್ಥನೆ ಕೊಟ್ರು ನೀವು ಮಾಡಿದ್ದು ಕ್ಷಮಿಸಕ್ಕಾಗದೇ ಇರುವಂತ ಅಪರಾಧ. ಇದೆಲ್ಲದಕ್ಕಿಂತ ದೊಡ್ಡ ತಪ್ಪು ಏನು ಅಂದ್ರೆ, ಇಷ್ಟು ದಿನ ಎಸ್ಟೇಟಲ್ಲಿ ಆಗಿದ್ದನ್ನ ಆ ಇಶಾನಿ ಜೊತೆ ಮಾಡಿದ ಅಗ್ರಿಮೆಂಟ್ನ ನನಗೆ ಹೇಳ್ತಾ ಇದ್ದಿದ್ದು. ನಾನು ಪ್ರೀತಿ ಸಂಬಂಧ ನಿಲ್ಲೋದು ನಂಬಿಕೆ ಮೇಲೆ ಅಂತಾರೆ. ಆ ನಂಬಿಕೆನೆ ನಿಮಗ್ ನನ್ ಮೇಲೆ ಇಲ್ಲ ಅಂದ್ಮೇಲೆ